ಎಲ್ಲ ವೀಕ್ಷಕರಿಗೂ ಕನ್ನಡ ಪ್ರೊಟೆಕ್ಟ್ ಚಾನೆಲ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಎಫ್ಐಆರ್. ಧರ್ಮಸ್ಥಳ ಠಾಣೆಯಲ್ಲಿ ಪ್ರಸಿದ್ಧ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಕ್ರಿಮಿನಲ್ ದೂರು ದಾಖಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಡಲಾದ ವಿವಾದಾತ್ಮಕ ವಿಡಿಯೋಗಳನ್ನು ಆಧಾರವಾಗಿ ಪೊಲೀಸರು ಕ್ರಮ ಕೈಗೊಂಡು ತನಿಖೆ ಪ್ರಾರಂಭ ಮಾಡಿದ್ದಾರೆ. ಮುಂದಿನ ಸುದ್ದಿ, ಕೃಷಿ ಇಲಾಖೆಯಿಂದ ರೈತರಿಗೆ 1 ಲಕ್ಷ ಸಬ್ಸಿಡಿ. ಕರ್ನಾಟಕ ಕೃಷಿ ಇಲಾಖೆ ಹೊಸ ಪ್ಯಾಕೇಜ್ ಘೋಷಣೆ ಮಾಡಿದ್ದು, ಅರ್ಹ ರೈತರಿಗೆ 1 ಲಕ್ಷ ಸಬ್ಸಿಡಿ ಲಭ್ಯವಿದೆ. ಈ ಯೋಜನೆಯಡಿ ನೀರಾವರಿ, ಹೊಸ ಯಂತ್ರೋಪಕರಣ ಖರೀದಿ ಮತ್ತು ಎಲೆಕ್ಟ್ರಿಕ್ ಪಂಪ್ಗಳ ಸಹಾಯ ನೀಡಲಾಗುತ್ತದೆ. ಮುಂದಿನ ಸುದ್ದಿ, ರೇಷನ್ ಕಾರ್ಡ್ ನವೀಕರಣ ಮತ್ತು ಹೊಸ ಸದಸ್ಯರ ಸೇರ್ಪಡೆ ಪ್ರಾರಂಭ. ರೇಷನ್ ಕಾರ್ಡ್, ಹೊಸ ಸದಸ್ಯರ ಸೇರ್ಪಡೆ, ವಿಳಾಸ ಬದಲಾವಣೆ, ತಪ್ಪು ತಿದ್ದುಪಡಿ ಸೇರಿದಂತೆ ಅಪ್ಡೇಟ್ಗಳ ಅವಕಾಶವನ್ನು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಕಡೆಯಿಂದ ಪ್ರಾರಂಭಿಸಿದ್ದಾರೆ. ಇನ್ನು ಮತ್ತೊಂದು ಸುದ್ದಿ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಿನಿಂದ 3 ತಿಂಗಳಿಗೊಮ್ಮೆ ಜಮೆ. ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಹಣವನ್ನು ಇನ್ನು ಮುಂದೆ ತ್ರೈಮಾಸಿಕವಾಗಿ ಲಭಿಸುವಂತೆ ಪರಿಷ್ಕರಣೆ ಮಾಡಲಾಗಿದೆ. ಮತ್ತೊಂದು ಸುದ್ದಿ ಏನಪ್ಪಾ ಅಂದ್ರೆ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ರೇಷನ್ ಕಾರ್ಡ್ ಮತ್ತು ನ್ಯಾಯಬೆಲೆ ಅಂಗಡಿ ಬಿಗ್ ಅಪ್ಡೇಟ್. ಅನ್ನಭಾಗ್ಯ ಯೋಜನೆಯಡಿ ಇನ್ನು ಹೆಚ್ಚು ಪ್ರಮಾಣದಲ್ಲಿ ಅಕ್ಕಿ ಮತ್ತು ಧಾನ್ಯ ವಿತರಣೆ ನಡೆಯಲಿದೆ. ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವು ಏನ್ ಮಾಡಬೇಕು ಅಂದ್ರೆ, ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಕೆಳಗಡೆ ಕಾಣಿಸುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಬನ್ನಿ ವೀಕ್ಷಕರೇ, ಈಗ ಈ ಒಂದು ಸುದ್ದಿಗಳ ಬಗ್ಗೆ ಡೀಪ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ಧರ್ಮಸ್ಥಳ ಠಾಣೆಯಲ್ಲಿ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಎಫ್ಐಆರ್. ಎಐ ಆಧಾರಿತ ಸುಳ್ಳು ಮಾಹಿತಿ ಹೊಂದಿದ ವಿಡಿಯೋ ಎಂಬ ಆರೋಪ ಮತ್ತು ಹಾಗೆ ಸಾರ್ವಜನಿಕರಲ್ಲಿ ಉದ್ರೇಕ ಉಂಟು ಮಾಡಿದ ಹಿನ್ನೆಲೆಯಲ್ಲಿ ಎಫ್ಐಆರ್ ಮಾಡಲಾಗಿದೆ ಸಮೀರ್ ಎಂಡಿ ಮೇಲೆ. ಧರ್ಮಸ್ಥಳದಲ್ಲಿ ನಡೆದಿವೆ ಎನ್ನಲಾದ ಘಟನೆಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು, ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಧರ್ಮಸ್ಥಳದಲ್ಲಿ ಹಲವಾರು ಹೆಣಗಳನ್ನು ಊತು ಹಾಕಲಾಗಿದೆ ಎಂಬ ಹಿನ್ನೆಲೆಯಲ್ಲಿ ಸಾಕ್ಷಿ ದೂರುದಾರರು ನೀಡಿರುವ ದೂರಿಗೆ ಸಂಬಂಧಿಸಿದ ತಪ್ಪು ಮಾಹಿತಿಗಳನ್ನು ಬಳಸಿಕೊಂಡು ಯೂಟ್ಯೂಬ್ ನಲ್ಲಿ ಎಐ ತಂತ್ರಜ್ಞಾನ ಮೂಲಕ ನಿರ್ಮಿಸಿದ ವಿಡಿಯೋಗಳನ್ನು ಸಮೀರ್ ಎಂಡಿ ಪ್ರಕಟಿಸಿದ್ದಾರೆ ಎಂಬ ಆರೋಪ ಇದೆ. ಈ ವಿಡಿಯೋದಲ್ಲಿ ಸಾಕ್ಷಿದಾರರ ಹೇಳಿಕೆಗಳನ್ನು ಬದಲಾಯಿಸಿ ಹೊಸದಾಗಿ ಕಲ್ಪನೆಯ ಹುಟ್ಟಿಸುವ ರೀತಿಯಲ್ಲಿ ತೋರಿಸಲಾಗಿದ್ದು, ಅದು ನ್ಯಾಯಾಲಯದ ಮುಂದೆ ನೀಡಿರುವ ಮೂಲ ವಿವರಗಳ ತಕ್ಕದ್ದಲ್ಲ. ಇದರ ಪರಿಣಾಮವಾಗಿ ಸಾರ್ವಜನಿಕರಲ್ಲಿ ಉದ್ರೇಕ ಉಂಟು ಆಗಿರುವುದು ದೃಢಪಟ್ಟಿದ್ದು, ಜನರ ಭಾವನೆಗಳು ತೀವ್ರವಾಗಿ ಗಾಯಗೊಳಿಸಿದೆ ಎನ್ನಲಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ ಹಿನ್ನೆಲೆಯಲ್ಲಿ ಸಮೀರ್ ಎಂಡಿ ವಿರುದ್ಧ ಐಪಿಸಿ ಸೆಕ್ಷನ್ 192, 240, 353, 1B, BNS ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ವೀಕ್ಷಕರೇ, ಇಲ್ಲಿ ಜನರು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಒಬ್ಬ ಸಮೀರ್ ಎಂಡಿ ಅಂತ ಇರುವಂತಹ ವ್ಯಕ್ತಿಯು ಯಾಕೆ ಈ ಒಂದು ಅಪ್ಲೋಡ್ ಮಾಡ್ತಿದ್ದಾನೆ, ಈ ಒಂದು ವಿಷಯದ ಬಗ್ಗೆ ಯಾಕೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದಾನೆ. ಮೊದಲಿಗೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನೀವು ಏನ್ ಮಾಡಬೇಕು, ಸಮೀರ್ ಎಂಡಿ ಅವರ ಚಾನಲ್ ದೂತ ಅನ್ನೋ ಒಂದು ಚಾನಲ್ ಇದೆ. ಆ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಅಲ್ಲಿ ಹೋಗಿ ವಿಡಿಯೋವನ್ನು ಚೆಕ್ ಮಾಡಿ. ವಿಡಿಯೋವನ್ನು ಚೆಕ್ ಮಾಡಿದ ನಂತರ ನಿಮಗೆ ಏನನ್ನು ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಸಿಗುತ್ತೋ ಅದ್ರ ಬಗ್ಗೆ ನಿಮಗೆ ಸರಿ ಅನಿಸೋ ಸರಿ, ಇಲ್ಲ ಅಂದ್ರೆ ತಪ್ಪು ಅನಿಸೋ ತಪ್ಪು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಯಾಕೆಂದ್ರೆ ಈ ಒಂದು ವಿಷಯ ಕುರಿತವಾಗಿ ತುಂಬಾ ವರ್ಷಗಳಿಂದ ಈ ಒಂದು ಚರ್ಚೆ ನಡೀತಾ ಇದೆ. ಸೊ ಇದರಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಬಂತು ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸ್ನೇಹಿತರೆ. ಸೊ ಎಲ್ಲರೂ ಸಹ ಅವ್ರು ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫಾರ್ಮ್ ನ ಸಹ ಫಿಲ್ ಮಾಡ್ತಾ ಹೋಗಬಹುದು. ನಾನು ಡೈರೆಕ್ಟ್ ಲಿಂಕ್ ಅಂದ್ರೆ ವಿಡಿಯೋದ ಡೈರೆಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತಾ ಇದ್ದೇನೆ. ಇನ್ನು ಮುಂದಿನ ಪ್ರಮುಖ ಸುದ್ದಿ ನೋಡ್ತಾ ಹೋಗೋದಾದ್ರೆ, ಕೃಷಿ ಇಲಾಖೆಯಿಂದ ರೈತರಿಗೆ 1 ಲಕ್ಷ ಸಬ್ಸಿಡಿ ಸ್ಕೀಮ್. ಹೌದು ಸ್ನೇಹಿತರೆ, ತೋಟಗಾರಿಕೆ ಇಲಾಖೆಯು MIDH ಯೋಜನೆ ಅಡಿಯಲ್ಲಿ 1 ಲಕ್ಷದವರೆಗೆ ಸಬ್ಸಿಡಿ ನೀಡುತ್ತದೆ. ಯಾರಿಗೆ ಈ ಒಂದು ಸಬ್ಸಿಡಿ ಬೇಕು ಅಂತ ಇದ್ದಾರೋ ಅವರು ಅರ್ಜಿ ಸಲ್ಲಿಕೆಗಾಗಿ ಅಗತ್ಯವಾದ ದಾಖಲಾತಿಗಳೊಂದಿಗೆ ತೋಟಗಾರಿಕೆ ಕಚೇರಿಗೆ ಭೇಟಿ ನೀಡಬೇಕಾಗುತ್ತೆ. ಕಳೆದ ಕೆಲ ವರ್ಷಗಳಿಂದ ತೋಟಗಾರಿಕೆಯಲ್ಲಿ ಕಳೆ ನಿಯಂತ್ರಣ ದೊಡ್ಡ ಸವಾಲಾಗಿದ್ದು, ಇದೀಗ ರೈತರಿಗೆ ಉತ್ತಮ ಪರಿಹಾರ ಒದಗಿಸಲು ತೋಟಗಾರಿಕೆ ಇಲಾಖೆಯು ಮುಂದಾಗಿದೆ. ಕರ್ನಾಟಕ ಸರ್ಕಾರ MIDH ಯೋಜನೆ ಅಡಿಯಲ್ಲಿ ರೈತರಿಗೆ ವಿಡ್ ಮ್ಯಾಟ್ ಖರೀದಿಸಿ ತಮ್ಮ ತೋಟಗಳಲ್ಲಿ ಬಳಸಿದರೆ ಪ್ರತಿ ಚದರ ಮೀಟರ್ಗೆ 50 ರೂಪಾಯಿ ಸಹಾಯಧನ ಮತ್ತು ಗರಿಷ್ಠ 1 ಲಕ್ಷದವರೆಗೆ ಸಬ್ಸಿಡಿ ಪಡೆಯಬಹುದು. ವಿಡ್ ಮ್ಯಾಟ್ ಎನ್ನುವುದು ಪಾಲಿಪ್ರೊಪಿಲಿನ್ ನಿಂದ ತಯಾರಿಸಲಾಗಿದ್ದು ಕೃತಕ ಜಾಲವಾಗಿದ್ದು, ಇದು ಮಣ್ಣಿನ ಮೇಲೆ ಹರಿದರೆ ಕಳೆಗಳಿಗೆ ಸೂರ್ಯನ ಬೆಳಕು ತಲುಪದಂತೆ ತಡೆಯುತ್ತದೆ. ಇದರ ಪರಿಣಾಮವಾಗಿ ಕಳೆಗಳು ಬೆಳೆಯುವುದಿಲ್ಲ, ಬೆಳೆಗಳಿಗೆ ಹಾನಿ ಕಡಿಮೆ ಆಗುತ್ತದೆ ಮತ್ತು ಕೃಷಿಯಲ್ಲಿ ಶ್ರಮ ವೆಚ್ಚ ಎರಡೂ ಉಳಿಯುತ್ತದೆ. ಜೊತೆಗೆ ಮಣ್ಣಿನ ತಾಪಮಾನ ನಿಯಂತ್ರಣ, ತೇವಾಂಶ ಕಾಪಾಡುವಿಕೆ, ಕೀಟರೋಗ ತಡೆ, ಇಳುವರಿ ಹೆಚ್ಚಳ ಎಂಬುವ ಬಹುಪಾಲು ಪ್ರಯೋಜನಗಳಿವೆ. ಹೆಚ್ಚುವರಿ ಆದಾಯ ಜೊತೆಗೆ ಪರಿಸರ ಸ್ನೇಹದ ಕೃಷಿಗೆ ಇವು ನೆರವಾಗುತ್ತದೆ. ಇತ್ತೀಚೆಗೆ ಕರ್ನಾಟಕ ಜಿಲ್ಲೆಯ ಅನೇಕ ರೈತರು ಈ ತಂತ್ರಜ್ಞಾನವನ್ನು ತಮ್ಮ ತೋಟಗಳಲ್ಲಿ ಬಳಸುತ್ತಿದ್ದಾರೆ. ಕೇವಲ ಅಕ್ಕಿ ಅಥವಾ ಗೋಧಿ ಬೆಳೆಗಾರರಿಗಷ್ಟೇ ಅಲ್ಲ, ಹಣ್ಣು ಹೂವಿನ ತೋಟಗಾರಿಕೆಯಲ್ಲೂ ಸಹ ಇದು ತುಂಬಾನೇ ಪ್ರಯೋಜನಕರವಾಗಿದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು ತಮ್ಮ ತಾಲೂಕಿನ ತೋಟಗಾರಿಕೆ ಕಚೇರಿಗೆ ಭೇಟಿ ನೀಡಬೇಕು. ಅರ್ಜಿ ಸಲ್ಲಿಸುವ ಮೊದಲು ಅವರ ಹೆಸರು ಜಮೀನಿನಲ್ಲಿ ಇದ್ದೇ ಇರಬೇಕು. ಜಂಟಿ ಖಾತೆಗಳಿದ್ದಲ್ಲಿ ಇತರ ಸದಸ್ಯರಿಂದ ಒಪ್ಪಿಗೆ ನೋಟರಿ ದಾಖಲೆ ಬೇಕಾಗುತ್ತದೆ. ಮಹಿಳಾ ಹೆಸರಿನಲ್ಲಿ ಖಾತೆ ಇದ್ದರೆ ಅರ್ಜಿ ಕೂಡ ಮಹಿಳೆಯರ ಹೆಸರಿನಲ್ಲಿ ಸಲ್ಲಿಸಲು ಸರ್ಕಾರ
ಆದೇಶಿಸಿದೆ. ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳು ನೋಡೋದಾದ್ರೆ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ತೋಟಗಾರಿಕೆ ಬೆಳೆ ಪ್ರಮಾಣ ಪತ್ರ, ಜಮೀನು ಪಹಣಿ, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ ಇತ್ಯಾದಿ ಬೇಕಾಗುತ್ತದೆ. ಈ ಪ್ರಕ್ರಿಯೆ ಸಂಪೂರ್ಣವಾಗಿ ನೇರವಾಗಿ ಕಚೇರಿಯಲ್ಲಿ ನಡೆಯುತ್ತದೆ. ಈಗಾಗಲೇ ರಾಜ್ಯದ ಹಲವಾರು ರೈತರು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ಮಾಡಿದ್ದಾರೆ. ಮತ್ತೊಂದು ಪ್ರಮುಖ ಸುದ್ದಿ ಏನಂತ ನೋಡೋದಾದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ, ಹೊಸ ಸದಸ್ಯರ ಸೇರ್ಪಡೆ ಸೇರಿದಂತೆ ಅಪ್ಡೇಟ್ಗೆ ಅವಕಾಶ ಮಾಡಿಕೊಡಲಾಗಿದೆ. ಹೌದು ಸ್ನೇಹಿತರೆ, ಪಡಿತರ ಚೀಟಿ ಆನ್ಲೈನ್ ಅಥವಾ ಕೇಂದ್ರಗಳ ಮೂಲಕ ನೀವು ತಿದ್ದುಪಡಿ ಮಾಡ್ಕೋಬಹುದು. ಹಾಗೆ ಹೆಸರು ಬದಲಾವಣೆ, ಫೋಟೋ ಅಪ್ಡೇಟ್ ಮೊದಲಾದ ತಿದ್ದುಪಡಿಗಳನ್ನು ಸಹ ಅವಕಾಶ ಮಾಡಿಕೊಡಲಾಗಿದೆ. ಅಗತ್ಯ ಡಾಕ್ಯುಮೆಂಟ್ಸ್ ಒಂದಿಗೆ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಸೆಂಟರ್ಗೆ ಭೇಟಿ ನೀಡಿಬಿಟ್ಟು ನೀವು ಈ ಒಂದು ಅಪ್ಡೇಟ್ ಅಥವಾ ತಿದ್ದುಪಡಿಯನ್ನು ಮಾಡ್ಕೋಬಹುದು. ಈ ಒಂದು ತಿದ್ದುಪಡಿ ಪ್ರಕ್ರಿಯೆ 2025 ಜುಲೈ 31 ನಡೆಯಲಿದ್ದು ಬೆಳಿಗ್ಗೆ 10 ರಿಂದ ಸಂಜೆ 5 ಅರ್ಜಿ ಸಲ್ಲಿಸಬಹುದು, ಹಾಗೆ ತಿದ್ದುಪಡಿ ಮಾಡ್ಕೋಬಹುದು. ಹಾಗೆಯೇ ಈ ಒಂದು ತಿದ್ದುಪಡಿಗೆ ಬೇಕಾಗಿರುವ ದಾಖಲಾತಿಗಳು ಅಂದ್ರೆ ಡಾಕ್ಯುಮೆಂಟ್ಸ್ ಯಾವ್ದು ಅಂತ ನೋಡೋದಾದ್ರೆ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಜೊತೆಗೆ ನಿಮಗೆ ಈ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಆದಾಯ ಪ್ರಮಾಣ ಪತ್ರ ಹಾಗೆ ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಹಾಗೆ ಈ ಒಂದು ಜನನ ಮತ್ತು ಮರಣ ಪತ್ರಗಳು ಇದ್ರೂ ಸಹ ನೀವು ಅದನ್ನು ತಗೊಂಡೋಗಿ ಅಪ್ಡೇಟ್ ನ ಮಾಡಿಸಬೇಕಾಗುತ್ತೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಹಣ 3 ತಿಂಗಳಿಗೊಮ್ಮೆ ಜಮೆ. ಇದರ ಬಗ್ಗೆ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಕುರಿತಾಗಿ 3 ತಿಂಗಳಿಗೆ ಒಂದೇ ಬಾರಿ ಹಣವನ್ನ ನಾವು ನೀಡಲಾಗುತ್ತದೆ. ಆದರೆ ಪ್ರತಿ ತಿಂಗಳು ಹಣ ನೀಡಲು ಹಲವಾರು ತಾಂತ್ರಿಕ ಹಾಗೂ ಹಣಕಾಸು ತೊಂದರೆಗಳು ಎದುರಾಗುತ್ತಿದ್ದು ಗೃಹಲಕ್ಷ್ಮಿ ಯೋಜನೆಯ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ರೇವಣ್ಣ, ನಾವು ಅಧಿಕಾರಕ್ಕೆ ಬಂದ ದಿನದಿಂದ ಹಣ ನಿಲ್ಲಿಸಿದ್ದಿಲ್ಲ, ಆದರೆ ಪ್ರತಿ ತಿಂಗಳು ಹಣ ನೀಡುವುದಕ್ಕೆ ತಕ್ಷಣ ಸಾಧ್ಯವಿಲ್ಲ. ಜಿಎಸ್ಟಿ ವಿವರಗಳ ತೊಂದರೆ ಕಾರಣ 1.20 ಲಕ್ಷ ಮಹಿಳೆಯರಿಗೆ ಹಣ ಇನ್ನೂ ಸಹ ಜಮೆ ಆಗಿಲ್ಲ. ಅವರಲ್ಲಿ 58,000 ಪ್ರಕರಣಗಳನ್ನು ಈಗಾಗಲೇ ನಾವು ಬಗೆಹರಿಸಿದ್ದೀವಿ. ಹಾಗೇನೆ ಈ ಹಣ ನೀಡುವ ವ್ಯವಸ್ಥೆ ಹಲವು ಹಂತಗಳಲ್ಲಿ ತಾಂತ್ರಿಕ ತಪಾಸಣೆಗೊಳಗಾಗುತ್ತದೆ. ಬ್ಯಾಂಕ್ ಖಾತೆಗಳ ಪರಿಶೀಲನೆ, ಆಧಾರ್ ಪ್ಯಾನ್ ಲಿಂಕ್, ಜಿಎಸ್ಟಿ ಹೆಸರಿನಲ್ಲಿ ತೊಂದರೆ ಇವೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕಾನೂನುಬದ್ಧವಾಗಿ ಈ 3 ತಿಂಗಳಿಗೆ ಒಮ್ಮೆ ಹಣವನ್ನು ನೀಡ್ತಾ ಇದ್ದೇವೆ ಅಂತ ಇಲ್ಲಿ ಅಧ್ಯಕ್ಷರಾದಂತಹ ಎಚ್.ಎಂ. ರೇವಣ್ಣ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ, ನಾವು 1 ತಿಂಗಳ ಹಣದ ಮಾತ್ರ ಬಾಕಿ ಉಳಿಸಿರುವಂತದ್ದು, ಇನ್ನೆಲ್ಲಾ ತಿಂಗಳ ಹಣನ ಜಮೆ ಮಾಡಿದ್ದೀವಿ ಅಂತ. ಆದ್ರೆ ಜನರ ಪ್ರಕಾರ ಇನ್ನೂ ಸಹ ನಮಗೆ 2 ರಿಂದ 3 ತಿಂಗಳ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲಾ ವಿಷಯಗಳ ನಡುವೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಇನ್ನೂ ಸಹ ಜನರಿಗೆ ಪ್ರಶ್ನೆ ಆಗಿದೆ. ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆ, ರೇಷನ್ ಕಾರ್ಡ್ ಹಾಗೂ ನ್ಯಾಯಬೆಲೆ ಅಂಗಡಿ ಕುರಿತು ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ಏನಂತ ನೋಡೋದಾದ್ರೆ ಅನ್ನಭಾಗ್ಯ ಯೋಜನೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಈ ಯೋಜನೆ ನೈಜ ಪ್ರಯೋಜನಗಳು ಪಡಿತರದಾರರಿಗೆ ತಲುಪಿಸಬೇಕೆಂದು ಕರ್ನಾಟಕ ಸರ್ಕಾರವು 4 ಹಂತದ ಜಾಗೃತಿ ಸಮಿತಿಗಳನ್ನು ರಚಿಸಿದೆ ಎಂದು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಮಿತಿಗಳ ಅವಧಿ 2 ವರ್ಷವಾಗಿದ್ದು 3 ತಿಂಗಳಿಗೊಮ್ಮೆ ಸಭೆ ಕಡ್ಡಾಯ. ಆದರೆ ರಾಜ್ಯದಾದ್ಯಂತ ಇರುವ 20,483 ನ್ಯಾಯಬೆಲೆ ಅಂಗಡಿಗಳ ಸಮಿತಿಗಳಿಗೆ ಕಾಲಮಿತಿ ಇಲ್ಲ. ಈ ಸಮಿತಿಗಳು ಪ್ರತಿದಿನ ಚಟುವಟಿಕೆ ನಡೆಸಲಿದ್ದು ಪ್ರತಿ ತಿಂಗಳು 7ನೇ ತಾರೀಕು ಸಭೆ ನಡೆಸುವಂತೆ ಸೂಚನೆ ನೀಡಲಾಗಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿರುತ್ತೆ. ಇನ್ನೂ ಸಹ ನಮ್ಮ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಈ ತಕ್ಷಣವೇ ಲೈಕ್ ಮಾಡಬೇಕು. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡ್ತಾ ಬನ್ನಿ. ಇದೇ ತರ ಬಿಸಿ ಬಿಸಿ ಅಪ್ಡೇಟ್ಸ್ ಹಾಗೆ ಡೈಲಿ ಅಪ್ಡೇಟ್ಸ್ ಆದಂತಹ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಪಿಎಂ ಕಿಸಾನ್ ಯೋಜನೆ, ಬೆಳೆ ಪರಿಹಾರ, ಈ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ಸ್ ಹಾಗೆ ಡೈಲಿ ಅಪ್ಡೇಟ್ಸ್ ಗೋಸ್ಕರ ನೀವು ನಮ್ಮ ಚಾನೆಲ್ ಆದಂತಹ ಕನ್ನಡ ಪ್ರೊಟೆಕ್ಟ್ ಚಾನೆಲ್ಗೆ ಇನ್ನೂ ಸಹ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ರೈಟ್ ಸೈಡ್ ಅಲ್ಲಿ ಕಾಣಿಸುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಡೈಲಿ ಅಪ್ಡೇಟ್ಸ್ ಅನ್ನು ಈ ಒಂದು ಚಾನೆಲ್ ಆದಂತಹ ಕನ್ನಡ ಪ್ರೊಟೆಕ್ಟ್ ಚಾನೆಲ್ ಅಲ್ಲಿ ನಾವು ಅಪ್ಡೇಟ್ಸ್ ನೀಡ್ತಾ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ